ಸಮಂತಾ ಋತ್ಪ್ರಭು ದಕ್ಷಿಣದ ಸ್ಟಾರ್ ನಟಿಯಾಗಿ ಮೆರೆದವರು. ಕೆಲ ವರ್ಷಗಳ ಹಿಂದಿನವರೆಗೂ ಸಮಂತಾ ಕೈಯಲ್ಲಿ ಹಲವು ಸಿನಿಮಾ ಅವಕಾಶಗಳಿದ್ದವು. ಒಂದರ ಹಿಂದೊಂದು ಸಿನಿಮಾಗಳಿಗೆ ಸಹಿ ಮಾಡ್ತಿದ್ರು. ಆದರೆ ವಿಚ್ಛೇದನ ಅದಾದ ಬಳಿಕ ತೀವ್ರ ಅನಾರೋಗ್ಯ, ಅದರ ಬಳಿಕ ಸಮಂತಾರ ವ್ಯಕ್ತಿತ್ವದಲ್ಲಾದ ಭಾರೀ ಬದಲಾವಣೆ, ಇವುಗಳೆಲ್ಲದರ ನಡುವೆ ಹಠಾತ್ತನೆ ಸಮಂತಾಗೆ ಸಿನಿಮಾ ಅವಕಾಶಗಳು ಕಡಿಮೆ ಆಗಿವೆ. ಇದೀಗ ಸಮಂತಾಗೆ ಅವರ ಹಾಲಿ ಪತಿ ಮಾತ್ರವೇ ಗತಿ ಎಂಬಂತಾಗಿದೆ. ಇದೀಗ ಸಮಂತಾ ಮಾ ಇಂಟಿ ಬಂಗಾರಂ ಹೆಸರಿನ ಸಿನಿಮಾದಲ್ಲಿ ನಟಿಸಿದ್ದು, ಆ ಸಿನಿಮಾ ಶೀಘ್ರವೇ ಬಿಡುಗಡೆ ಆಗಲಿದೆ. ಮಾ ಇಂಟಿ ಬಂಗಾರಂ ಸಿನಿಮಾದ ಪ್ರಚಾರವನ್ನ ಸಮಂತಾ ಈಗಾಗಲೇ ಆರಂಭಿಸಿದ್ದು, ಇದೀಗ ಸಮಂತಾ ಸಂದರ್ಶನವೊಂದರಲ್ಲಿ ಮಾ ಇಂಟಿ ಬಂಗಾರಂ ಬಗ್ಗೆ ಮಾತನಾಡಿದ್ದಾರೆ. ವಿಶೇಷವೆಂದರೆ, ಈ ಸಂದರ್ಶನದಲ್ಲಿ ನಿಮ್ಮ ಸಿನಿಮಾದ ಹೀರೋ ಯಾರು ಎಂಬ ಸಂದರ್ಶಕರ ಪ್ರಶ್ನೆಗೆ ಖಡಕ್ಕಾದ ಉತ್ತರವನ್ನು ನೀಡುತ್ತಾ, ನನ್ನ ಸಿನಿಮಾಕ್ಕೆ ನಾನೇ ಹೀರೋ ಎಂದು ಹೇಳಿದ್ದಾರೆ ನಟಿ ಸಮಂತಾ. ಮಾತ್ರವಲ್ಲದೆ ಸಿನಿಮಾದ ಬಗ್ಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ನೀಡಿರುವ ಸಮಂತಾ ಸಾಕಷ್ಟು ವಿಷಯಗಳನ್ನು ಸಹ ಹಂಚಿಕೊಂಡಿದ್ದಾರೆ. ಸಮಂತರನ್ನ ತೆಲುಗಿನ ಖ್ಯಾತ ಹಾಸ್ಯನಟ ಮತ್ತು ಸಮಂತರ ಆತ್ಮೀಯ ಗೆಳೆಯರು ಆಗಿರುವ ವೆನ್ನೆಲಾ ಕಿಶೋರ್ ಸಂದರ್ಶನ ಮಾಡಿದ್ದು, ಸಂದರ್ಶನದ ವೇಳೆ ನಿಮ್ಮ ಸಿನಿಮಾಗೆ ಹೀರೋ ಯಾರು ಎಂದು ಕೇಳಿದ್ದಾರೆ. ಅದಕ್ಕೆ ಸಮಂತಾ ವೆನ್ನೆಲಾ ಕಿಶೋರ್ಗೆ ಹೀರೋ ಪದದ ಅರ್ಥ ಏನೆಂದು ಹೇಳಿದ್ದಾರೆ. ಚಾಟ್ ಜಿಪಿಟಿಯಿಂದ ಉತ್ತರ ಹೇಳಿಸಿದ ಸಮಂತಾ, ಹೀರೋ ಎಂದರೆ ಪುರುಷನೇ ಆಗಬೇಕಿಲ್ಲ, ಅದು ಯಾವ ಲಿಂಗಕ್ಕೂ ಸೇರದ ಪದ. ನನ್ನ ಸಿನಿಮಾದಲ್ಲಿ ನಾನೇ ಹೀರೋ ಎಂದಿದ್ದಾರೆ ನಟಿ. ಹಾಗಿದ್ರೆ ಹೀರೋಯಿನ್ ಯಾರು ಎಂಬ ಪ್ರಶ್ನೆಯನ್ನು ಸಹ ಸಮಂತಾ ಅದೇ ರೀತಿಯ ಉತ್ತರವನ್ನು ನೀಡಿದ್ದಾರೆ. ತಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಎರಡೂ ನಾನೇ ಎಂದಿದ್ದಾರೆ. ಮಾ ಇಂಟಿ ಬಂಗಾರಂ ಸಿನಿಮಾ ಮಹಿಳಾ ಪ್ರಧಾನ ಆಕ್ಷನ್ ಸಿನಿಮಾ ಆಗಿದ್ದು, ಸಮಂತಾ ಕುಟುಂಬವೊಂದರ ಸೊಸೆಯಾಗಿ ನಟಿಸಿದ್ದಾರೆ. ಆದರೆ ಸಮಂತಾ ಸೊಸೆಯಾಗಿದ್ದುಕೊಂಡೇ ಸಖತ್ ಆಕ್ಷನ್ ದೃಶ್ಯಗಳಲ್ಲಿ ಸಹ ತೊಡಗಿಸಿಕೊಂಡಿದ್ದಾರೆ. ಸಖತ್ ಫೈಟ್ ದೃಶ್ಯಗಳಲ್ಲಿ ಸಹ ಭಾಗಿಯಾಗಿದ್ದಾರೆ. ಆದರೆ ಆ ಕುಟುಂಬದವರು ಸಮಂತಾರನ್ನ ಮುಗ್ಧ ಸೊಸೆ ಎಂದೇ ನೋಡ್ತಿದ್ದಾರೆ. ಸಿನಿಮಾವನ್ನು ಸಮಂತಾರ ಪತಿ ನಿರ್ಮಾಣ ಮಾಡಿದ್ದು, ನಿರ್ದೇಶನ ಮಾಡಿರೋದು ನಂದಿನಿ ರೆಡ್ಡಿ. ಸಿನಿಮಾದ ಚಿತ್ರೀಕರಣ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮಾಡಲಾಗಿದೆ. ಮೇ 15ರಂದು ಈ ಸಿನಿಮಾ ಬಿಡುಗಡೆ ಆಗಲಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.